ರಾಮಾಯಣ ಮಹಾಭಾರತ ಕಥೆಗಳು ಯಾರು ಗೊತ್ತಿಲ್ಲ ಅಂದ್ರೆ ಅವ್ರು ಖಂಡಿತ ಭಾರತೀಯರಲ್ಲ ಅಂತ ನಾವು ನಿರ್ಧಾರ ಮಾಡ್ಬೇಕಾಗುತ್ತೆ. ಗೋಷ್ಪದೀಕೃತ ವಾರಾಶಿ ಮಶಕೀಕೃತ ರಾಕ್ಷಸಂ ಅಂತ. ಯಾವ ರೀತಿ ಭಗವಂತನ ಪರಾಕ್ರಮ ಅಂದ್ರೆ ಆ ಸಮುದ್ರವನ್ನ ದಾಟಿದ್ರೆ ನೋಡಿ, ಅವನಿಗೆ ದಾಟಕ್ಕೆ ಮುಂಚೆ ಆಗತ್ತೆ ಅನ್ನುವಂತಹ ಭರವಸೆ ಕೂಡ ಇರಲಿಲ್ಲ. ಜಾಂಬವಂತನೇ ಅವನಿಗೆ ಅದನ್ನ ನೆನಪಲಿಕ್ಕೆ ತರಬೇಕಾಗಿ ಬಂತು. ಹಿಂದಿನ ಕಾಲದಲ್ಲಿ ಏನಾಗಿದೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಬಂದ್ಮೇಲೆ ಪ್ರತಿ ಒಂದು ಕೂಡ ನಮ್ಮ ಜಾತ್ರೆಯನ್ನ ತಾವೇ ಬಾರಿಸ್ಕೊಳ್ಳೋದು ಅಂತ ನಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದೇ ತುಂಬಾ ಕಡೆ ಆಗ್ಬಿಟ್ಟಿದೆ. ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೀತ್ಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯಾ ಪ್ರಥಮಂ ಪದಂ. ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯಾ ಪ್ರಥಮಂ ಪದಂ. ಎಲ್ಲರಿಗೂ ನಮಸ್ಕಾರ, ಶುಭ ಸಾಯ. ಈ ಒಂದು ಸಂಸ್ಥೆ ಹರಕೆ ನಿಮ್ಮ ದೇವಾಲಯದ ಎಲ್ಲ ಭಕ್ತ ವೃಂದದವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿಕೊಟ್ಟಿರುವುದಕ್ಕೆ ನನ್ನ ಆತ್ಮೀಯವಾದಂತಹ ಕೃತಜ್ಞತೆಗಳು. ಮೊದಲನೇದಾಗಿ ಹನುಮಂತನಲ್ಲಿ ನನ್ನ ಕೃತಜ್ಞತಾಪೂರ್ಣಕವಾದ ವಂದನೆಗಳು. ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲಾ ಭಕ್ತರಿಗೂ ಭಕ್ತಾದಿಗಳಿಗೂ ಕೂಡ ನನ್ನ ಅಭಿನಂದನೆಗಳು ಕೂಡ. ಈ ರಾಮಾಯಣ ಅನ್ನುವಂಥದ್ದು ಜಗತ್ತಿನಲ್ಲೇ ಮೊದಲನೇ ಕಾವ್ಯ, ಆದಿಕಾವ್ಯ ಅಂತ ಪ್ರಚಲಿತವಾಗಿರುವಂಥದ್ದು, ಎಲ್ರಿಗೂ ಗೊತ್ತೇ ಇರುವಂಥದ್ದು. ನೋಡಿ, ಅಲ್ಲಿಯೇ ತನಕ ರಾಮಾಯಣ ಬರೆಯುವ ತನಕ ಭಾಷೆಯನ್ನ ಕಾವ್ಯಾತ್ಮಕವಾಗಿ ಉಪಯೋಗಿಸ್ಕೋಬಹುದು ಅಂತ ಯಾಕೂ ಹೊಳದೇ ಇರಲಿಲ್ಲ. ಎಷ್ಟೋ ಶತಮಾನಗಳು, ಸಹಸ್ರಮಾನಗಳ ತನಕವೂ ಕೂಡ ಭಾಷೆ ಬಳಕೆಯಲ್ಲಿತ್ತು. ಮೌಖಿಕ ಭಾಷೆಯಲ್ಲಿ ಒಬ್ರೊಬ್ರು ಮಾತಾಡ್ಕೊಳ್ಳೋದಕ್ಕೆ ಒಂದು ರೀತಿ ಓರಲ್ ಕಮ್ಯುನಿಕೇಶನ್, ವರ್ಬಲ್ ಕಮ್ಯುನಿಕೇಶನ್, ಆ ರೀತಿಯಾಗಿ ಬರೀ ಯುಟಿಲಿಟೇರಿಯನ್ ಅಂತ ಯಾಕೆ ಹೇಳ್ತಾರೆ, ವ್ಯಾವಹಾರಿಕವಾಗಿ ಮಾತ್ರ ಭಾಷೆಯ ಬಳಕೆ ಇತ್ತು. ಆದ್ರೆ ಮೊದಲನೇ ಬಾರಿಗೆ ಆದಿಕವಿಗಳಾದ ವಾಲ್ಮೀಕಿಗಳು ಮೊದಲನೇ ಬಾರಿಗೆ ಭಾಷೆಯನ್ನ ಸೌಂದರ್ಯದ ನಿರ್ಮಾಣಕ್ಕಾಗಿ, ಸತ್ಯದ ಶೋಧನೆಗಾಗಿ ಭಾಷೆಯನ್ನ ನಾವು ಬಳಸಬಹುದು ಅಂತ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಈ ರಾಮಾಯಣ ಅನ್ನುವಂತಹ ಆದಿ ಕಾವ್ಯವನ್ನ, ಆರ್ಷ ಕಾವ್ಯವನ್ನ, ಮಹಾಕಾವ್ಯವನ್ನ ಬರೆದ್ರು. ರಾಮಾಯಣ ಅನ್ನುವಂತಹ ಕಾವ್ಯ ಇಲ್ಲದೆ ಇದ್ದಿದ್ರೆ ತದನಂತರ ಕಾಲದಲ್ಲಿ ಯಾರೇ ಕವಿಗಳಾಗ್ಲಿ ಕಲಾವಿದರಾಗ್ಲಿ ಬರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಮೊದಲನೇ ಕಲಾಕೃತಿ, ಮೊದಲನೇ ಕಾವ್ಯ ಕೂಡ ಹೌದು ರಾಮಾಯಣ. ಮತ್ತೆ ನೋಡಿ, ರಾಮಾಯಣ ಶುರುವಾಗುವಂತದ್ದೇ ಹೇಗೆ ಅಂದ್ರೆ, ವಾಲ್ಮೀಕಿಗಳು ಸಕಲ ಸದ್ಗುಣಗಳು ಸಂಪೂರ್ಣನಾದಂತಹ ಒಬ್ಬ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಕಾಣಿಸುವಂತೆ ಯಾರು ಇದಾನ ಅಂತ ಅದನ್ನ ನೋಡಕ್ಕೆ ಹೊರಟಿರುವಂತದ್ದು. ಅದ್ ನಮ್ಗೆ ಗೊತ್ತಾಗುತ್ತೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತ ಮೊದಲು ಶುರುವಾಗುವಂತದ್ದೇ ಹೀಗೆ ರಾಮಾಯಣ ಆರ್ಷಕಾವ್ಯ. ಅಂದ್ರೆ ವಾಲ್ಮೀಕಿಗಳು ನಾರದ ಮಹರ್ಷಿಗಳನ್ನ ಕೇಳ್ತಾ ಇದ್ದಾರೆ, ನಮ್ಮ ಕಣ್ಣು ಮುಂದೆ ಇಂದಿನ ಜಗತ್ತಿನಲ್ಲಿ, ಈಗಿನ ಕಾಲದಲ್ಲಿ ಸಕಲ ಗುಣ ಸಂಪನ್ನನಾಗಿರುವಂತವನು, ಸರ್ವ ಧರ್ಮಗಳನ್ನು ಬಲ್ಲಂತವನು, ಬಲಿಷ್ಠನಾಗಿರುವಂತವನು, ಕೃತಜ್ಞತೆ ಪೂರ್ಣನಾಗಿರುವಂತವನು ಯಾರು ಒಬ್ರು ಇದಾನ? ವಿ ವಾಂಟ್ ಎ ಲಿವಿಂಗ್ ಎಕ್ಸಾಂಪಲ್. ಮೂರ್ತವತ್ತಾದ ಒಂದು ಉದಾಹರಣೆಯನ್ನ ನಮಗೆ ಕೊಡಿ. ಬರೀ ನೀವು ಥಿಯರಿನ ಹೇಳಬೇಡಿ, ನಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ನ ಅಂತ ಕೇಳಿದ್ದು ವಾಲ್ಮೀಕಿ ಮಹರ್ಷಿಗಳು ನಾರದ ದೇವರ್ಷಿಗಳಾದಂತಹ ನಾರದರನ್ನ. ಅವಾಗ ನಾರದರು ಹೇಳುವಂತದ್ದು ಇಕ್ಷ್ವಾಕು ವಂಶ ಪ್ರಭು. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂತಹ ಈ ರಾಮೋ ನಾಮ ಜನೈಶ್ರುತ. ರಾಮ ಅಂತ ಅನ್ನುವಂತೂ ಇದ್ದಾನೆ, ಅವನಲ್ಲಿ ಎಲ್ಲಾ ಗುಣಗಳು, ನೀವು ಯಾವ್ಯಾವ್ದನ್ನ ಕೇಳ್ತಾ ಇದ್ದೀರೋ, ಸತ್ಯವಂತ, ಮತ್ತೆ ಧರ್ಮಜ್ಞ, ಮತ್ತೆ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡುವಂತವನು, ಎಲ್ಲಾ ಗುಣಗಳು ಸಂಪನ್ನವಾಗಿರುವಂತವನು ಇವನೊಬ್ಬ ಇದ್ದಾನೆ, ಅವನನ್ನ ನೀವು ನೋಡ್ಬೋದು ಅಂತ ದೇವರ್ಷಿಗಳಾದಂತಹ ನಾರದರು ಹೇಳ್ತಾರೆ. ಅದ್ರ ಮೂಲಕ ರಾಮಾಯಣ ಇಡೀ ಆರ್ಷಕಾವ್ಯವನ್ನ, ಮಹಾಕಾವ್ಯವನ್ನ ವಾಲ್ಮೀಕಿಗಳು ಬರೀತಾರೆ. ಅದರಲ್ಲಿ ಮುಖ್ಯವಾಗಿ ಇರುವಂತಹ ಒಂದು ರತ್ನಪ್ರಾಯವಾಗಿ ಇರುವಂತಹವನು ಹನುಮಂತ ಅಂತ. ಅದು ನಮ್ಗೆ ಈ ಮೊದಲನೇ ಪದ್ಯ ಯಾವಾಗ ನಾನು ಪಠಣ ಮಾಡಿದೆ ಅದರಲ್ಲಿ ಹೇಳಿರುವಂತದ್ದು ಅದೇನೆ. ನೋಡಿ ಎಷ್ಟು ಚೆನ್ನಾಗಿ ಅಜ್ಞಾತ ಕವಿ ಹೇಳಿರುವಂತದ್ದು. ಗೋಷ್ಪದೀಕೃತ ವಾರಾಶಿಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲ ರತ್ನಂ ವಂದೇ ನಿಲಾತ್ಮಜಂ. ಅನಿಲಾತ್ಮಜ ಅಂದ್ರೆ ವಾಯುವಿನ ಮಗನಾದಂಥವನು. ಅವನು ಯಾರು ಅಂದ್ರೆ, ರಾಮಾಯಣ ಅನ್ನುವಂಥದ್ದು ಒಂದು ಸುಂದರವಾದಂತಹ ಹಾರ ಇದ್ದಂತೆ, ಅದರಲ್ಲಿ ಮುಖ್ಯವಾದಂತಹ ರತ್ನ ಇದ್ದಂತೆ ಇರುವಂತವನು ಇವನು. ಅವನು ಎಂತಹ ಕೆಲಸವನ್ನ ಮಾಡ್ದ? ಗೋಷ್ಪದೀಕೃತ ವಾರಾಶಿ, ಇಡೀ ಆ ಸಾಗರವನ್ನ ಅವನು ಲಂಘನ ಮಾಡಿದ್ರೆ ಯಾವ ರೀತಿಯಾಗಿ ಇತ್ತು ಅಂದ್ರೆ, ಅದು ಒಂದು ಸಣ್ಣದಾದಂತಹ ಹಳ್ಳವನ್ನ ನೆಗೆದಂತೆ ಇತ್ತು. ಅಂದ್ರೆ ಆ ರಾಮ ಭಕ್ತಿಯ ಪರಾಕ್ರಮದಿಂದ ಏನನ್ ಬೇಕಾದ್ರೂ ಸಾಧಿಸಬಹುದು ಅಂತ. ನೋಡಿ, ಸೀತಾನ್ವೇಷಣೆಯನ್ನ ಶುರು ಮಾಡಿದಾಗ
ಇಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ ಮುಂಚೆ, ಈ ಕತೆ ಮತ್ತೆ ಈ ಹನುಮಂತನ ಬಗ್ಗೆ ಬೇರೆ ಬೇರೆ ಕವಿಗಳು ಹೇಳಿರುವಂತದ್ದನ್ನ ಹೇಳೋದಕ್ಕೆ ಮುಂಚೆ ಎಲ್ರಿಗೂ ಕೂಡ ರಾಮಾಯಣ ಕತೆ ಗೊತ್ತು ಅಂತ ನಾನು ತಿಳ್ಕೊತೀನಿ. ರಾಮಾಯಣ ಕಥೆಯನ್ನ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಮತ್ತೆ ನಾನು ನನ್ನ ಪುಸ್ತಕದಲ್ಲೂ ಬರ್ತಿದ್ದೀನಿ, ರಾಮಾಯಣ ಮಹಾಭಾರತ ಕಥೆಗಳು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಅವ್ರು ಖಂಡಿತ ಭಾರತೀಯರಲ್ಲ ಅಂತ ನಾವು ನಿರ್ಧಾರ ಮಾಡ್ಬೇಕಾಗತ್ತೆ. ಸಕಲ ಭಾರತೀಯರಿಗೂ ಕೂಡ ಹುಟ್ಟಿನಿಂದಲೇ ಗೊತ್ತಿರುವಂತದ್ದು ರಾಮಾಯಣ ಮಹಾಭಾರತ ಕಥೆಗಳು. ಈಗ ನನ್ನನ್ನ ಕೇಳಿದ್ರೆ ಕೂಡ ಯಾವಾಗ ನಿಮ್ಗೆ ಗೊತ್ತು ರಾಮಾಯಣವೋ ಮಹಾಭಾರತವೋ ಗೊತ್ತಾಯ್ತು ಅಂದ್ರೆ ನನ್ನ ಹುಟ್ಟಿನಿಂದಲೇ ನನ್ನ ಜೊತೆನೆ ಅದು ಬೆಳ್ಕೊಂಡು ಬಂದಿದೆ ಅಂತ ಹೇಳ್ಬೇಕಷ್ಟೇ. ಅಜ್ಜಿ ತಾತಂದ್ರ ಅಥವಾ ತಂದೆ ತಾಯಿಗಳ ತೊಡೆ ಮೇಲೆ ಮಲ್ಕೊಂಡು ಯಾವಾಗ್ಲೂ ಕೇಳುತ್ತಿರ್ಬೇಕು. ಯಾವಾಗ ನಮ್ಗೆ ಮೊದಲನೇ ಸಲ ಅದರ ಶ್ರವಣವಾಯ್ತು ಅಂತ ನಮ್ಗೆ ನೆನಪೇ ಇರೋದಿಲ್ಲ. ಆ ರೀತಿಯಾಗಿ ಒಂದ್ ರೀತಿ ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ, ನಮ್ಮ ಸಬ್ ಕಾನ್ಶಿಯಸ್ ಇದ್ರೆ ಈ ರಾಮಾಯಣ ಮಹಾಭಾರತ ಎಲ್ಲವೂ ಕೂಡ ನಮ್ ಜೊತೆ ಬೆಳ್ಕೊಂಡು ಬಂದಿದೆ. ನಾವು ಅದ್ರ ಜೊತೆ ಬೆಳೆದಿದ್ವಿ, ನಾವು ಅದರಿಂದಾಗಿ ಬೆಳೆದಿದ್ವಿ ಅಂತಹದನ್ನ ನಾವು ಗಮನಿಸ್ಕೊಂಡಾಗ, ಹಾಗಾಗಿ ನಾನು ಕಥೆಯ ವಿವರಗಳನ್ನ ಹೇಳೋದಿಲ್ಲ, ಆದ್ರೆ ಎಷ್ಟು ಸ್ವಾರಸ್ಯಕರವಾಗಿ ಸ್ವಾರಸ್ಯ ಪೂರ್ಣವಾಗಿ ನಮ್ಮ ಸಂಸ್ಕೃತ ಕವಿಗಳು ಹನುಮಂತನ ಪಾತ್ರವನ್ನ ಇಟ್ಕೊಂಡು ವಿಶ್ಲೇಷಣೆ ಮಾಡಿದರೆ ಅದಕ್ಕೆ ತುಂಬಾ ಸುಂದರವಾದ ಬೇರೆ ಬೇರೆ ಆಯಾಮಗಳನ್ನ ಅವನ ಪಾತ್ರಕ್ಕೆ, ಆಂಜನೇಯನ ಪಾತ್ರಕ್ಕೆ ಕೊಟ್ಟಿರುವಂತದ್ದು ಅದನ್ನ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ಕನ್ನಡದ ಕವಿಯತ್ರಿಯಾದಂತಹ ಕರ್ನಾಟಕದ ಸಂಸ್ಕೃತ ಕವಿಯತ್ರಿ ಅವಳು ಗಂಗಾದೇವಿ ಅಂತ, ಅವಳು ವೀರ ಕಂಪಣ ರಾಯ ಅಂತ ಇದ್ದ ವಿಜಯನಗರದ ಕಾಲದ ಒಬ್ಬ ರಾಜ, ಅವನ ಹೆಂಡತಿ ಇವಳು ಗಂಗಾದೇವಿ ಅಂತ ಮಥುರಾ ವಿಜಯ ಅಂತ ಒಂದು ಸುಂದರವಾದಂತಹ ಕಾವ್ಯವನ್ನ ಬರೆದಿದ್ದಾಳೆ. ನೋಡಿ, ನಮ್ಮಲ್ಲಿ ತುಂಬಾ ಅಪಕಲ್ಪನೆಗಳು ಉಂಟು. ಹೆಂಗಸರಿಗೆ ಯಾವುದೇ ಸಂಸ್ಕೃತ ಅಧಿಕಾರ ಇರಲಿಲ್ಲ, ಅದಕ್ಕೆ ವಿದ್ಯೆಯ ಅಧಿಕಾರವೇ ಇರಲಿಲ್ಲ, ಹಾಗೆಲ್ಲ ಇತ್ತು, ಅಂತ್ಯ ಅಪಕಲ್ಪನೆಗಳುಂಟು. ಆದ್ರೆ ವೇದದ ಕಾಲದಿಂದಲೇ ಎಷ್ಟೋ ಋಷಿಕೆಯರು ಎಷ್ಟೋ ವೇದ ಮಂತ್ರಗಳನ್ನ, ವೇದ ಸೂಕ್ತಗಳನ್ನ ಅವ್ರಿಗೆ ಸಾಕ್ಷಾತ್ಕಾರವಾಗಿ ಅದು ವೇದದ ಸಂಹಿತೆಯ ಭಾಗಗಳಾಗಿ ಬಂದಿರುವಂತದ್ದನ್ನ ಕಾಣ್ತೀವಿ. ಈ ರೀತಿಯಾಗಿ ಈ ಗಂಗಾದೇವಿ ಈಗ 700 ವರ್ಷದ ಹಿಂದೆ ಇದ್ದಂತಹ ಮಹಾರಾಣಿ, ಅವಳು ವೀರಕಂಪಣರಾಯ ಮಥುರಾಪುರಿಗೆ ಹೋಗಿ, ಅಂದ್ರೆ ಮಧುರೈಗೆ ಹೋಗಿ, ಅಲ್ಲಿ ಪರಕೀಯರ ದಾಳಿ ಆಗಿತ್ತು, ಅಲ್ಲಿ ಶೋಷಣೆಗೆ ಒಳಪಟ್ಟಿದ್ರು ಜನರು, ಅವರನ್ನೆಲ್ಲ ಹತ್ಯೆ ಮಾಡಿ ಅದನ್ನ ಇವಳು ನೋಡಿದ್ರು, ಸಾಕ್ಷಾತ್ ಆಗಿ ಕಣ್ಣಿಂದ ನೋಡಿ ಅದರ ಬಗ್ಗೆ ಒಂದು ಕಾವ್ಯವನ್ನ ಬರೆದಿದ್ದಾಳೆ. ಅಲ್ಲಿ ಆರಂಭದ ಭಾಗದಲ್ಲಿ ಹೇಳ್ತಾಳೆ, ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೇತಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯಾ ಪ್ರಥಮಂ ಪದಂ. ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯಾ ಪ್ರಥಮಂ ಪದಂ. ಮೊದಲನೇ ಪದ, ಮೊದಲನೇ ಅಕ್ಷರ, ಮೊದಲನೇ ಹೆಜ್ಜೆ, ಪದ್ಯ ನಿರ್ಮಾಣ ಅನ್ನುವಂತಹ ವಿದ್ಯೆಯ ಮೊದಲನೇ ಹೆಜ್ಜೆಯನ್ನ, ಮೊದಲನೇ ಪದವನ್ನ ಬರೆದಂತವರು ವಾಲ್ಮೀಕಿ ಮಹರ್ಷಿಗಳು ಅಂತ ಅಲ್ಲಿ ಗಂಗಾದೇವಿ ಹೇಳಿದ್ದಾರೆ. ಅಂದ್ರೆ ವಾಲ್ಮೀಕಿಗಳು ಕಾವ್ಯ ಅಂತ ಬರೆದ ಮೇಲೆ ಅದರ ಉಪಜೀವ್ಯವಾಗಿ, ಅಂದ್ರೆ ಅದರಿಂದ ಪ್ರೇರಣೆಯನ್ನ ಪಡೆದು, ಸ್ಫೂರ್ತಿಯನ್ನ ಪಡೆದು ಅನೇಕ ಜನ ರಾಮಾಯಣ ಪರವಾಗಿ ಸಂಸ್ಕೃತದಲ್ಲೇ ಕಾವ್ಯಗಳನ್ನ ಬರೆದ್ರು. ರಾಮಾಯಣವನ್ನ ಆಧರಿಸಿದಂತೆ ನಮ್ಗೆ ಅದ್ಭುತ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ ಇತ್ಯಾದಿಯಾಗಿ ರಾಮಾಯಣಗಳ ಪರಂಪರೆಯೇ ಎಷ್ಟೊಂದು ಬಂದಿದೆ. ರಘುವಂಶ ಮಹಾಕಾವ್ಯ ಕಾಳಿದಾಸಂದು ಇದೆ. ಹಾಗೇನೆ ಚಂಪು ರಾಮಾಯಣ ಅಂತ ಅದು ಭೋಜರಾಜ ಬರೆದಂಥದ್ದು ಇದೆ. ಹಾಗೆ ಎಷ್ಟೋ ನಾಟಕಗಳು, ಉತ್ತರ ರಾಮಚರಿತೆ ಆಗಿರ್ಬೋದು, ಅಥವಾ ಭಾಸನ ಪ್ರತಿಮಾ ನಾಟಕ, ಅಭಿಷೇಕ ನಾಟಕ, ಈ ರೀತಿ ಎಷ್ಟೋ ನಾಟಕಗಳು ಕೂಡ ಬಂದಿವೆ. ನಾನು ಕೆಲವೊಂದಿಷ್ಟು ಸ್ವಾರಸ್ಯಕರವಾದಂತಹ ಭಾಗಗಳು ಅದರಲ್ಲಿ ಕೂಡ ಹನುಮಂತನಿಗೆ ಪರವಾಗಿ ಇರುವಂತದ್ದು ಆ ಅಷ್ಟು ಭಾಗಗಳನ್ನ ನಾನು ಹೇಳ್ತೀನಿ. ಶುರು ಮಾಡ್ಕೊಂಡಿದ್ದು ಗೋಷ್ಪದೀಕೃತ ವಾರಾಶಿ ಮಶಕೀಕೃತ ರಾಕ್ಷಸಂ ಅಂತ. ಯಾವ ರೀತಿ ಹನುಮಂತನ ಪರಾಕ್ರಮ ಅಂದ್ರೆ, ಆ ಸಮುದ್ರವನ್ನ ದಾಟಿದ್ರೆ ನೋಡಿ, ಅವನಿಗೆ ದಾಟಕ್ಕೆ ಮುಂಚೆ ತನಗಾಗತ್ತೆ ಅನ್ನುವಂತಹ ಭರವಸೆ ಕೂಡ ಇರಲಿಲ್ಲ. ಜಾಂಬವಂತನೇ ಅವನಿಗೆ ಅದನ್ನ ನೆನಪಲಿಕ್ಕೆ ತರಬೇಕಾಗಿ ಬಂತು. ಅಂದ್ರೆ ಎಷ್ಟು ಒಂದ್ ರೀತಿ ಹ್ಯೂಮಿಲಿಟಿ, ಯಾವುದು ಅನ್ಅಸ್ಯೂಮಿಂಗ್ ನೇಚರ್ ಅಂತ ಕರೀತಾರೆ, ಆ ರೀತಿಯಾದಂತಹ ಅವ್ರಿಗೆ ಇದ್ದಂತಹ ವ್ಯಕ್ತಿತ್ವ ನಮ್ಗೆ ಗೊತ್ತಾಗುತ್ತೆ. ಬೇರೆಯವ್ರು ಹೇಳ್ದಾಗ ಗೊತ್ತಾಗುತ್ತೆ, ಓ ಹೌದು, ನನ್ನಲ್ಲೂ ಕೂಡ ಈ ಶಕ್ತಿ ಇದ್ದೆ, ನಾನ್ ಮಾಡಬಲ್ಲೆ ಅಂತ. ಇವಾಗ ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ಏನಾಗಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಬಂದ್ಮೇಲೆ ಪ್ರತಿ ಒಂದನ್ನು ಕೂಡ ತಮ್ಮ ಜಾತ್ರೆಯನ್ನ ತಾವೇ ಬಾರಿಸ್ಕೊಳ್ಳೋದು ಅಂತ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋದೇ ತುಂಬಾ ಕಡೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ನೋಡಿ, ಹನುಮಂತನ ಗುಣ ಯಾವ ರೀತಿಯಾದಂಥದ್ದು ಅಂದ್ರೆ, ಎಲ್ಲರೂ ಕೂಡ ಹೇಳಿ ಅವಾಗ ಅವನ್ಗೆ ತನ್ನ ಬಗ್ಗೆ ತನಗೇನೆ ಒಂದಿಷ್ಟು ಭರವಸೆ ಮೂಡಿ ಅವನು ಆ ರೀತಿ ಲಂಘನವನ್ನ ಮಾಡಿದ್ದು. ಮತ್ತೆ ನೋಡಿ, ಅವನ್ ತನಗೋಸ್ಕರ ಏನಾದ್ರೂ ಮಾಡಿದ, ತನಗೋಸ್ಕರ ಯಾವುದನ್ನೂ ಮಾಡಲಿಲ್ಲ, ಪರರಿಗಾಗಿ ಮಾಡಿದ್ದು ಅಂತ. ಅದನ್ನ ಕಾಳಿದಾಸ ಎಷ್ಟು ಚೆನ್ನಾಗಿ ಹೇಳ್ತಾನೆ ತನ್ನ ರಘುವಂಶ ಕಾವ್ಯದಲ್ಲಿ, ಮಾರುತಿ ಸಾಗರಂ ತೀರ್ಣ ಸಂಸಾರಮಿವ ನಿರ್ಮಮಃ ಅಂತ. ಯಾವ ರೀತಿ ಇತ್ತು ಹನುಮಂತ ಈ ಸಾಗರವನ್ನ ದಾಟಿದ್ದು ಅಂದ್ರೆ,
ಹೇಗೆ ನಿರ್ಮಮಕಾರಿಯಾದಂಥವನು, ಅಹಂಕಾರ ನಿರ್ಮೂಲನವಾದಂಥವನು ಸಂಸಾರ ಸಾಗರವನ್ನೇ ದಾಟ್ತಾನೋ, ಆ ರೀತಿಯಾಗಿ ಮಾರುತಿ ಹನುಮಂತ ಈ ಒಂದು ಸಾಗರವನ್ನ ದಾಟಿದ ಅಂತ ಕಾಳಿದಾಸ ಹೇಳಿರುವಂತದ್ದು. ಆ ಸುಂದರಕಾಂಡ ಅಂತ ಯಾವುದೇ ನಮ್ಗೆ ರಾಮಾಯಣದಲ್ಲಿ ಅದಷ್ಟು ಅಲ್ಲಿ ಬರುವಂತಹ 4000ಕ್ಕೂ ಹೆಚ್ಚು ಶ್ಲೋಕಗಳನ್ನ ಬರೀ 16 ಅಕ್ಷರಗಳಲ್ಲಿ ಇವನು ಸಂಗ್ರಹ ಮಾಡಿ ಹೇಳಿದಾನೆ ಕಾಳಿದಾಸ. ಮಾರುತ ಸಾಗರಂ ತೀರ್ಣ ಸಂಸಾರವಿವ ನಿರ್ಮಮ ಅಂತ. ಸಾಗರವನ್ನ ದಾಟಿದ್ದು ಹೇಗಿತ್ತು ಅಂದ್ರೆ ನೋಡಿ, ತನ್ಗೋಸ್ಕರ ಮಾಡಿದ್ದಲ್ಲೇ ಅಲ್ಲ ಮಾರುತಿ ಅಂದ್ರೆ ಹನುಮಂತ. ಅಲ್ಲೊಬ್ಬ ಧಾರ್ಮಿಕನಾದಂತಹ ಪುರುಷ ಕಷ್ಟದಲ್ಲಿದ್ದಾನೆ, ಮತ್ತೆ ಅವನ ಧರ್ಮಪತ್ನಿಯಾದಂತವಳು ಕಷ್ಟದಲ್ಲಿ ಇದ್ದಾಳೆ, ನನ್ನ ಕೈಲಾದಂತಹ ಸಹಾಯವನ್ನ ನಾನು ಮಾಡೋಣ ಅಂತ. ನೋಡಿ, ಯಾವತ್ತೂ ಯಾರೂ ಲಂಕೆಗೆ ಹೋಗಿರ್ಲಿಲ್ಲ. ಮಧ್ಯದಲ್ಲಿ ಏನೇನು ಅನಾಹುತಗಳು ಕಾದಿವೆ, ಏನೇನು ಅಪಾಯಗಳು ಕಾದಿವೆ, ಯಾರೂ ಊಹಿಸ್ಕೊಂಡಿರ್ಲಿಲ್ಲ. ಆ ರೀತಿಯಾದಂತಹ ಕೆಲಸವನ್ನ, ಮತ್ತೆ ಅದೆಷ್ಟು ದೂರ ಇದೆ, ಅದ್ ಹೇಗೆ ಹೋಗ್ಬೇಕಾಗತ್ತೆ, ಯಾರಿಗೂ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಕತ್ತಲೆ ಜಗತ್ತು, ಕತ್ತಲೆ ಅಂದ್ರೆ ತಾಮಸಿಕ ಮತ್ತೆ ದುಷ್ಟವಾದಂತಹ ಜಗತ್ತು ಅಂತ ಕೂಡ ಅರ್ಥ ಉಂಟು. ಪೂರ್ತಿ ಅಜ್ಞಾನವಾದಂತಹ ಜಗತ್ತು ಆ ಕಡೆ ಲಂಕೆ ಇರುವಂತದ್ದು ಎಲ್ಲ. ಅಲ್ಲಿಗೆ ಇನ್ನು ಸಾಮರ್ಥ್ಯದಿಂದ, ರಾಮ ಭಕ್ತಿಯಿಂದ, ಧರ್ಮನಿಷ್ಠೆಯಿಂದ ಹಾಗೆ ಅವನು ಹಾರು ಹೋಗಿದ್ದಂಥದ್ದು ಗೊತ್ತಾಗತ್ತೆ. ಮಾರುತ ಸಾಗರಂ ಉತ್ತೀರ್ಣನಾದ ತಾರಿಸಿಕೊಂಡು ಹೋದ ಸಂಸಾರವಿವ ನಿರ್ಮಮ. ಹೇಗೆ ಈ ಮಮಕಾರ ಮತ್ತೆ ಅಹಂಕಾರ ಅನ್ನುವಂಥದ್ದು ಎರಡು ನಮ್ಮನ್ನ ಎಲ್ಲರನ್ನೂ ಬಾಧಿಸುವಂತದ್ದು. ನಾನು ನಾನು ನಾನು, ನನ್ನದು 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 ಅಂತ, ಅಹಂಕಾರ ಮಮಕಾರಗಳು ಅಂತ. ಇದು ವೇದಾಂತದಲ್ಲಿ ಕೂಡ ಹೇಳ್ತಾರೆ. ಅಹಂಕಾರ ಮತ್ತೆ ಮಮಕಾರ ಎರಡನ್ನ ಬಿಟ್ಟೋರು ಸಂಸಾರ ಸಾಗರವನ್ನ ದಾಟ್ತಾರೆ, ಮೋಕ್ಷವನ್ನ ಸಾಧಿಸ್ಕೋತಾರೆ ಅಂತ ವೇದಾಂತದಲ್ಲಿ ಹೇಳಿರುವಂತದ್ದು. ಮಮಕಾರ ಅಂದ್ರೆ ಕನ್ನಡದಲ್ಲಿ ಒಂದ್ ಸ್ವಲ್ಪ ಈ ಸಿಂಪತಿ, ಎಂಪತಿ ಅನ್ನುವಂತಹ ಅರ್ಥವನ್ನ ತಗೊಂಡಿದೆ. ಆದ್ರೆ ಸಂಸ್ಕೃತ ಭಾಷೆಯಲ್ಲಿ ನನ್ನದು ನನ್ನದು, ಈ ಪುಸ್ತಕ ನನ್ನದು, ಈ ಮನೆ ನನ್ನದು, ಈ ಸಂಸಾರ ನನ್ನದು ಅಂತ ಆ ರೀತಿ ಹಿಡ್ಕೋತೀವಲ್ಲ, ಅದನ್ನ ಬಿಡ್ತಾ ಬಂದ್ರೆ ಆ ಡಿಟ್ಯಾಚ್ಮೆಂಟ್ ಅನ್ನುವಂತಹ, ನಿರ್ಲಿಪ್ತತೆ ಅನ್ನುವಂತಹ ಯಾವಾಗ ಒಂದು ಗುಣ ಇದೆ, ಅದನ್ನ ರೂಢಿಸ್ಕೊಂಡಷ್ಟು ಮೋಕ್ಷಕ್ಕೆ ನಾವು ಹತ್ತಿರ ಆಗ್ತೀವಿ ಅಂತ. ಆ ರೀತಿಯಾದಂಥದ್ದು ಇವನ ಹನುಮಂತನ ಗುಣ ಅಂತ ಕಾಳಿದಾಸ ಹೇಳಿರುವಂತದ್ದು. ಮಾರುತಿ ಸಾಗರಂ ತೀರ್ಣ ಸಂಸಾರವಿವ ನಿರ್ಮಮ ಅಂತ. ಮತ್ತೆ ಅವನು ದಾಟಿದ್ದು ಹೇಗಿತ್ತು, ಗೋಷ್ಪದಿ ಕೃತ ಪಾರಾಶಂ. ಗೋಷ್ಪದ ಅಂದ್ರೆ ಏನು ಅಂದ್ರೆ, ಒಂದು ಹಸು ಒಂದು ಹೆಜ್ಜೆಯನ್ನ, ಕಾಲನ್ನ ಇಟ್ರೆ ಒಂದ್ ಕಡೆ ಒಂದು ಮಣ್ಣಿರುವಂತಹ ಜಾಗದಲ್ಲಿ ಎಷ್ಟು ನೀರು ಅಲ್ಲಿ ತುಂಬತ್ತೋ ಅಷ್ಟು ಆ ಸಣ್ಣ ಜಾಗಕ್ಕೆ ಗೋಷ್ಪದಿ ಅಂತ ಕರೀತಾರೆ. ಈ ಹನುಮಂತ ದಾಟಿದ್ದು ಆ ಅಷ್ಟು ಜಾಗವನ್ನ ದಾಟಿದ್ನೇನೋ ಅನ್ನೋ ರೀತಿ ಅದು ಕಾಣಿಸ್ತು. ಅವನ್ಗೆ ಲೀಲಾಯಮಾನವಾಗಿತ್ತು, ಲೀಲೆಯಂತೆ ಅದನ್ನ ಮಾಡ್ಬಿಟ್ಟ ಅವನು. ಬೇರೆ ಯಾವುದೇ ಮಾನವರಿಗೂ ಅದನ್ನ ಮಾಡಕ್ಕಾಗಿಲ್ಲ, ಅಂತಹ ಶ್ರೀರಾಮನಿಗೂ ಮಾಡಕ್ಕಾಗಿಲ್ಲ. ಅಥವಾ ಅವ್ನು ಮಾಡಕ್ಕಾಗ್ತಿತ್ತೋ ಏನೋ, ಅವ್ನು ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಬೇರೆ ಯಾರಿಗೂ ಆಗದೆ ಇರುವಂತಹ ಆ ಒಂದು ಕೆಲಸವನ್ನ ಹನುಮಂತ ಮಾಡ್ದ ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ದೇವರೇ ಗತಿ, ಎಲ್ಲಾ ಜೀವಾತ್ಮರಲ್ಲೂ ಪರಮಾತ್ಮ. ಈ ಒಂದು ಉಪನ್ಯಾಸ ಮಾಲಿಕೆ ಇವತ್ತು ನಾನು ಮಾಡಿದಂಥದ್ದು ಸಂಸ್ಕೃತ ಕವಿಗಳು ಕಂಡಂತಹ ಹನುಮತ್ ಸಂದೇಶ, ಹನುಮಂತನ ಪಾತ್ರ ಅನ್ನುವಂಥದ್ರ ಬಗ್ಗೆ ಮಾಡಿದ್ದೀನಿ. ಇದು ಬೇರೆ ಬೇರೆ ಪಾರ್ಟ್ಸ್ ಆಗಿ ಭಾಗಶಃ ಕೆಳಗೆ ಯೂಟ್ಯೂಬ್ ಲಿಂಕ್ಸ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಎಲ್ಲರೂ ಕೂಡ ಎಲ್ಲಾ ಒಂದು ಈ ಭಾಗಗಳನ್ನು ಕೂಡ ವೀಕ್ಷಿಸಬೇಕು ಅಂತ ವಿನಂತಿ.